ಇನ್ನು ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ನಡೆದಿತ್ತು ನಿನ್ನೆ ದಿನ. ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸಹಕಾರಿ ಬ್ಯಾಂಕ್ನ ನಡೆ ಇದೀಗ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಬ್ಯಾಂಕ್ನವರು ಕೊಟ್ಟಿರುವಂತಹ ಹೇಳಿಕೆಯಿಂದಲೇ ಈ ಅನುಮಾನ ಶುರುವಾಗ್ತಾ ಇದೆ. ನಿನ್ನೆ ದಿನ 10 ರಿಂದ 12 ಕೋಟಿ ಮೌಲ್ಯದಷ್ಟು ದರೋಡೆ ಅಂತ ಹೇಳಿದ್ರು. ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಹೇಳಿಕೆಯಿಂದ ಇದೀಗ ಡೌಟ್ ಹುಟ್ಟುಕೊಳ್ತಾ ಇದೆ. 8 ಕೋಟಿ ಚಿನ್ನ, 11 ಲಕ್ಷ ನಗದು ದರೋಡೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ದೂರಿನಲ್ಲೇನಿದೆ 4 ಕೋಟಿ ಮೌಲ್ಯ ಅಂತ ನಮೂದಾಗಿದೆ. 4 ಕೋಟಿ ಮೌಲ್ಯದ ಚಿನ್ನ, ನಗದು ದರೋಡೆಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಅಧ್ಯಕ್ಷರ ನಡೆಗೆ ಇದೀಗ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರಿಗೆ ಡೌಟ್ ಆಗ್ತಾ ಇದೆ ಏನ್ ನಡೆದಿದೆ ಅನ್ನೋದಾಗಿ. ಯಾಕೆಂತ ಹೇಳಿದ್ರೆ ನಿನ್ನೆ ದಿನ ರಾಬರಿ ನಡೆಯುತ್ತೆ, ಬ್ಯಾಂಕ್ಗೆ ಬರ್ತಾರೆ ಕಳ್ಳರು, 5 ಜನರ ಗುಂಪು ಬರುತ್ತೆ, ಹಣ ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಚಿನ್ನವನ್ನು ಲೂಟಿ ಹೊಡಿತಾರೆ. ನಿನ್ನೆ ದಿನ ಏನ್ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ 10 ರಿಂದ 12 ಕೋಟಿ ಮೌಲ್ಯದಷ್ಟು ದರೋಡೆ ಆಗಿದೆ ಅಂತ ಹೇಳಿದ್ರು. ಯಾರೋ ಬೇರೆಯವರು ಹೇಳಿರೋದಲ್ಲ, ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಅವರೇ ಕೊಟ್ಟಿರುವಂತಹ ಹೇಳಿಕೆ. 8 ಕೋಟಿ ಚಿನ್ನ ಹೋಗಿದೆ, 11 ಲಕ್ಷ ನಗದು ದರೋಡೆಯಾಗಿದೆ ಅಂತೆಲ್ಲ ಹೇಳಿದ್ರು. ಆದ್ರೆ ದೂರಿನಲ್ಲಿ ಮಾತ್ರ 4 ಕೋಟಿ ಮೌಲ್ಯ ಅಂತ ನಮೂದಾಗಿದೆ. 4 ಕೋಟಿ ಮೌಲ್ಯದ ಚಿನ್ನ, ನಗದನ್ನ ದರೋಡೆ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು. ದೂರಿನಲ್ಲಿ ಈ ರೀತಿಯಾಗಿ ದಾಖಲಾಗಿದೆ. ಇದೇ ಇದೀಗ ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ.